ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ದೇರ್ ಸೆ ಆಯ ಲೇಕಿನ್ ದುರಸ್ತ ಆಯ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪ, ತಡ ಆಗಿ ಬಂದರೂ ಒಳ್ಳೆಯದು ಬಂತು ಅಂತ. ರಾಹುಲ್ ಗಾಂಧಿ ಅವರು ಇಂದಿರಾ ಕಾಂಗ್ರೆಸ್ನಿಂದ ನಂತರದಲ್ಲಿ ಆಳಿದಂಥ ಅನೇಕ ಕಾಂಗ್ರೆಸ್ ನಾಯಕರಿಂದಾಗಿ ಕಾಂಗ್ರೆಸ್ ತಳಮಟ್ಟಕ್ಕೆ ಬಂದು ಹತ್ತಿಬಿಟ್ಟಿತ್ತು. ಅದರ ಅನುಭವನ 2014 ದೊಡ್ಡ ಸೋಲು. ಅದರ ನಂತರದಲ್ಲೇ ನಿಮಗೆ ಗೊತ್ತು, ಹೇಳೋ ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಮೋದಿ ಅವರು ಹೇಳಿದ್ದೇ ಹೇಳಿದ್ದು. ಹೌದು, ಮುಕ್ತ ಆದಂಗೆ ಆಗಿತ್ತು, ಮುಗಿದಿತ್ತು. ಪಾಪ ಎಲ್ಲೋ ಇದ್ದಂಥ ಖರ್ಗೆ ಅವ್ರನ್ನ ಹೋದ ಅಧ್ಯಕ್ಷರನ್ನು ಮಾಡಿ ಶತಪ್ರಯತ್ನ ಮಾಡಿದರು. ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದರು, ಬಸ್ ಯಾತ್ರೆ ಮಾಡಿದರು, ಜನರಿಗೆ ಮುಟ್ಟು ಪ್ರಯತ್ನ ಮಾಡಿದರು. ಶಹಜಾದೆ, ರಾಜ್ಕುಮಾರ, ಪಪ್ಪು ಅಂತ ಅನೇಕ ಟೀಕೆಗಳನ್ನು ಮಾಡಿದರು. ಅದರಲ್ಲೂ BJP IT ಸೆಲ್ ಅಂತೂ ರಾಹುಲ್ ಗಾಂಧಿ ಅವ್ರನ್ನ ಪೂರ್ಣ ತುಳಿದು ಹಾಕಿದಂಗೆ ಮಾಡಿತ್ತು. ಮೇಲೆ ಹೇಳಬಾರದಪ್ಪ ಅನ್ನುವಂಥದ್ದು. ಅದರ ಸಮಯ ನೋಡ್ರಿ, ಯಾರ ಮಾತು ಕೇಳೋದಿಲ್ಲ, ಬದಲಾಗೋದಿಲ್ಲ. ಅವತ್ತು ಕಾಂಗ್ರೆಸ್ ಮಾಡಿದ ತಪ್ಪುಗಳನ್ನು ಈ 12 ವರ್ಷಗಳಲ್ಲೇ BJPನೂ ಮಾಡಿತ್ತು. ಅದನ್ನು 54 ಲಕ್ಷ ಕೋಟಿದ್ದಂಥ ಸಾಲನ್ನು 225 ಲಕ್ಷ, ಏನು 50 ಲಕ್ಷ, IMF ಅಂತ 225 ಲಕ್ಷ ಅಂತ ಹೇಳ್ತಾ ಇದೆ. 25 ಲಕ್ಷ ಕೋಟಿ, ಅದು 54 ಲಕ್ಷ ಕೋಟಿ ಇತ್ತು. ಮನಮೋಹನ್ ಸಿಂಗ್ ಅವ್ರದ್ದು ಅಷ್ಟು ಎತ್ತರಕ್ಕೆ ಹೋಗಿದ್ರು. ಅದೇ ಕಾಲಕ್ಕೆ ಶಿಕ್ಷಣದಲ್ಲಿ ಪೇಪರ್ ಸೋರಿಕೆ, ಆ ಸೋರಿಕೆ, ಈ ಸೋರಿಕೆ, ಇವತ್ತು ಎಲ್ಲ ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದಾರೆ. ಯಾವುದೇ ಪಬ್ಲಿಕ್ ಕಮಿಷನದ ಎಕ್ಸಾಮ್ ಇರಲಿ, UPSC ಇರಲಿ, KPSC ಇರಲಿ, ಇನ್ನುಳಿದ ರಾಜ್ಯಗಳ ಅಲ್ಲಿಯ ಇರೋ ನಮ್ಮ ಪರೀಕ್ಷೆಗಳಿರಲಿ, ಅಲ್ಲೆಲ್ಲ ಲೀಕ್ ಪೇಪರ್ ಲೀಕ್. ಹೀಗಾಗಿ ಇವತ್ತು ಶೈಕ್ಷಣಿಕ ಮಟ್ಟನೂ ಪೂರ್ತಿ ಕುಸಿದೋಗ್ಯದ. ಉದ್ಯೋಗಗಳಿಲ್ಲ, ಬೀದಿಗೆ ಬಂದಿದ್ದಾರೆ ಮಕ್ಕಳು. ಅದೇ ಇವತ್ತು ನಡೆದ ಜೋರ್ದಾರಾಗಿ. ನೀಟ್ ಒಳ್ಳೆಯ ರೀತಿಯಿಂದ ನಡೀತಾ ಇತ್ತು. ಅದು MBBS ಮತ್ತು ಅದೇ ಕಾಲಕ್ಕೆ